ಅದ್ಭುತವಾದ ತಮ್ಮ ಮನಸ್ಸಿನ ನೋವುಗಳನ್ನು ವೇದಿಕೆ ಮುಖಾಂತರ ಹಂಚಿಕೊಂಡಿದ್ದಾರೆ. ಈ ದೇಶದ, ಈ ರಾಜ್ಯದ ರಾಜಕೀಯ ವ್ಯಕ್ತಿಗಳು 5 ವರ್ಷಕ್ಕೂ ಒಮ್ಮೆ ಬಂದು ಹಳ್ಳಿಗಳಿಗೆ, ಗ್ರಾಮಗಳಿಗೆ, ತಾಲೂಕುಗಳಿಗೆ ಜನರನ್ನು ಭೇಟಿಯಾಗಿ ತಮ್ಮ ಲಾಭವನ್ನು ಬಳಸಿಕೊಳ್ತಾರೆ. ಅದೇ ಒಬ್ಬ ರೈತ ಕಷ್ಟದಾಗ ಅದಾನ ಅನ್ನೋದು ಯಾರೂ ವಿಚಾರ ಮಾಡುವುದಿಲ್ಲ. ಇವತ್ತು ಬಹಳಷ್ಟು ಜನ ರಾಜಕೀಯ ವ್ಯಕ್ತಿಗಳು, ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರದ MLC ಇರ್ಬೋದು, MLA ಇರ್ಬೋದು, MP ಇರ್ಬೋದು, ರೈತರ ಹೆಸರ ಮೇಲೆ ಪ್ರಮಾಣ ವಚನ ಮಾಡ್ತಾರೆ, ರೈತರಿಗೆ ಮೋಸ ಮಾಡ್ತಾರೆ. ಬಹಳಷ್ಟು ರಾಜಕೀಯ ವ್ಯಕ್ತಿಗಳ ಕಬ್ಬಿನ ಫ್ಯಾಕ್ಟ್ರಿಗಳು, ಸಾಮಾನ್ಯ ರೈತರ ಫ್ಯಾಕ್ಟ್ರಿಗಳು ಯಾರೂ ಇಲ್ಲ. ಎಲ್ಲರೂ ಯಾರ್ಯಾರ ಫ್ಯಾಕ್ಟ್ರಿಗಳು ಈ ರಾಜ್ಯದಲ್ಲಿದಾವು ಅವ್ರವ್ರು ಒಂದೊಂದು ದೊಡ್ಡ ದೊಡ್ಡ ಸ್ಥಾನದಾಗದಾರ, MLA ಇದಾರ, MP ಇದಾರ, ಇನ್ನು ಬೇರೆ ಬೇರೆ ಅಧ್ಯಕ್ಷರೇ ಅದಾರ. ಅವರೆಲ್ಲ ಒಂದು ಫ್ಯಾಕ್ಟ್ರಿ ತೆಗಿಬೇಕಾದ್ರೆ ಯಾರ ಸಹಕಾರ ಇರ್ತೈತೆ ಅವರಿಗೆ? ಇವತ್ತ ರೈತ ಇವತ್ತವ ಕಬ್ಬು ಬೆಳೆದಾನ, ಇವ ಕಬ್ಬನಿ ಕಳಿಸ್ಲಿಕ್ಕಂದ್ರ ಇವ ಫ್ಯಾಕ್ಟ್ರಿ ಹೆಂಗ್ ನಡೆಸ್ತಾನ? ಇವ ಫ್ಯಾಕ್ಟ್ರಿ ಮಾಲಕ. ಅದಕ್ಕ ರೈತರ ಮನಸ್ಸನ್ನು ಯಾವ ಕಾಲಕ್ಕೂ ನೋಯಿಸಬಾರ್ದು. ಇವತ್ತ ಉಳ್ಳಾಗಡ್ಡಿ ಬೆಳೆದಾನ ರೈತ. ಸುಮಾರು ನಾವು 3-4 ವರ್ಷದ ಹಿಂದ್ಗಡೆ ಹೋದ್ರ 3,000, 3,500 ಬೆಂಬಲ ಬೆಲೆ ಉಳ್ಳಾಗಡ್ಡಿ ಸಿಗ್ತಿದ್ವು. ಇವತ್ತು ಸುಮಾರು ನಾನೇ 20 ಎಕರೆ ಉಳ್ಳಾಗಡ್ಡಿ ಹಾಕಿನಿ. 20 ಎಕರೆ ಉಳ್ಳಾಗಡ್ಡಿ ಹಾಕಿನಿ, ಪಾಲನೆ ಕೊಟ್ಟಿನ. ಯಾವತ್ತೂ ನಾ ಸ್ವಂತ ಇಟ್ಕೊಳ್ಳಲ್ಲ. ಯಾಕಂದ್ರ ಆದಿಯಲ್ಲಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು 12ನೇ ಶತಮಾನದ ಸಮಾನತೆಯ ಹರಿಕಾರರಾದ ಅಪ್ಪ ಬಸವೇಶ್ವರರನ್ನು, ಜಗತ್ತಿನ ದಾರ್ಶನಿಕರನ್ನು, ಸಂತರನ್ನು, ಮನಗುಳಿ ಹಿರೇಮಠದ ಗುರು ಪರಂಪರೆಗೆ ಹನೆಮನೆದು ನಡೆದಾಡುವ ದೇವರು ಸಿದ್ದೇಶ್ವರ ಅಪ್ಪಾಜಿಯನ್ನು ಹೃದಯದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ದಿವಸ ನಮ್ಮ ವಿಜಯಪುರ ಮಹಾನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ದೇಶದ ಬೆನ್ನೆಲುಬು ಆಗಿರ್ತಕ್ಕಂಥ ಯಾವತ್ತಿನ ರೈತ ಬಂಧುಗಳೇ, ತಾಯಂದಿರೇ, ನಿಮ್ಮೆಲ್ಲರಿಗೂ ನನ್ನ ಶರಣು ಶರಣ.